ಹಾಯ್ ನನ್ನ ಮುದ್ದು ವಿದ್ಯಾರ್ಥಿನಿಯರೇ, ತಮಗೆಲ್ಲ ಬಿ ಪಾಸಿಟಿವ್ ಸ್ಪೋರ್ಟ್ಸ್ ವರ್ಲ್ಡ್ಗೆ ಸ್ವಾಗತ. ಇಲ್ಲಿ ಆಟ, ಮನರಂಜನೆ, ನಗೆಹನೆ, ಮೌಲ್ಯಯುತ ತಿಳುವಳಿಕೆ ಒಳಗೊಂಡ ನಿಮ್ಮದೇ ಒಂದು ಅದ್ಭುತ ಚಾನಲ್ ಇದು. ಒನ್ಸ್ ಅಗೇನ್ ವೆಲ್ಕಮ್ ಟು ಬಿ ಪಾಸಿಟಿವ್ ಸ್ಪೋರ್ಟ್ಸ್ ವರ್ಲ್ಡ್. ವಿದ್ಯಾರ್ಥಿಗಳೇ, ಹಿಂದೆ ಮಕ್ಕಳನ್ನು ಗುರುಕುಲದಲ್ಲಿ 16 ವರ್ಷ ಇಟ್ಕೊಂಡು ವಿದ್ಯೆ ಕಲಿಸ್ತಾ ಇದ್ದರು. ಶಿಷ್ಯ ವಿದ್ಯೆ ಕಲಿತು ಮನೆಗೆ ಹೋಗುವಾಗ ಗುರುಗಳು ಕಲಿಸಿದ್ರಲ್ಲಿ ಯಾವುದನ್ನಾದರೂ ಮರೆತುಬಿಡು, ಪರವಾಗಿಲ್ಲ, ಆದರೆ ಸತ್ಯಂ ವದ, ಧರ್ಮಂ ಚರ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂಬುದಷ್ಟನ್ನು ನೆನಪಿಟ್ಕೋ, ನನಗೆ ಜೀವನ ದರ್ಶನ ಆಗುತ್ತೆ ಅಂತ ಇದ್ದರು. ಈಗಿನ ಮಕ್ಕಳಿಗೂ ಇದನ್ನು ಹೇಳಿಕೊಡಬೇಕು, ಅಂದರೆ ಸಮಾಜ ಸುಧಾರಿಸುತ್ತೆ. ಅಪ್ಪ ಅಮ್ಮ 12 ಮಕ್ಕಳನ್ನು ಜೋಪಾನ ಮಾಡ್ತಾರೆ, ಆದರೆ ಈ 12 ಜನ ಮಕ್ಕಳು 24 ಮಂದಿ ಆದಾಗ ಆ ಮುದುಕಿಯನ್ನು ಜೋಪಾನ ಮಾಡೋಕ್ಕಾಗಲ್ಲ. ಅಪ್ಪ ಅಮ್ಮನ ಆಸ್ತಿಯಲ್ಲಿ ನಾವು ಪಾಲು ಕೇಳಿದ್ದೇವೆ ವಿನಃ ಅಪ್ಪ ಅಮ್ಮನ ಪಾಡು ನೋಡಿಲ್ಲ. ನಮಗೆ ಜಗತ್ತು ತೋರಿದವರು ಅವರು, ನಮಗೆ ಕಣ್ಣು ಕೊಟ್ಟು ನಾವು ಈ ಜಗತ್ತನ್ನು ನೋಡಲಿಕ್ಕೆ ಕಾರಣ ಆದವರು ಅವರು. ಅವರೇ ನಿಜವಾದ ಅರ್ಥದಲ್ಲಿ ಜಗದ್ಗುರುಗಳು. ಅವರು ತೋರಿಸದೇ ಇದ್ದರೆ ನಾವು ಈ ಜಗತ್ತನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮಕ್ಕಳೇ, ಅವರಿಗಿಂತ ಬೇರೆ ಜಗದ್ಗುರುಗಳಿಲ್ಲ. ಒಂದು ಮುದುಕಿಯನ್ನು ಮಗ ಮನೆಯಿಂದ ಹೊರಗೆ ಹಾಕಿದ್ದ. ಪಾಪ ಆಕೆ ಭಿಕ್ಷೆ ಬೇಡ್ತಾ ಇದ್ಲು. ಒಂದಿನ ತುಂಬು ಗರ್ಭಿಣಿ ಆಸ್ಪತ್ರೆಗೆ ಹೊರಟಾಗ ಈ ಮುದುಕಿ ತನಗೆ ಏನಾದರೂ ತಿನ್ನಲು ಕೊಡು ಎಂದು ಆ ಗರ್ಭಿಣಿಯನ್ನು ಕೇಳ್ತಾಳೆ. ನಾನು ಹೆರಿಗೆ ನೋವಿನಿಂದ ಒದ್ದಾಡ್ತಾ ಇದ್ದೇನೆ, ನಿನಗೇನು ಕೊಡೋದು ಅಂತ ಆ ಗರ್ಭಿಣಿ ಗದರಿಸ್ತಾಳೆ. ಅದಕ್ಕೆ ಮುದುಕಿ, ಹೆರಿಗೆ ನೋವು ನನಗೆ ಗೊತ್ತಿದೆ, ಆದರೆ ಹೆರಿಗೆ ನೋವಿಗಿಂತ ಮಗ ಮನೆಯಿಂದ ಹೊರಗೆ ಹಾಕಿದಾಗ ಆಗುವ ನೋವು ಇನ್ನೂ ಹೆಚ್ಚಿನದು, ಅದನ್ನು ತಡೆಯೋಕ್ಕಾಗಲ್ಲ ಅಂದ್ಲು. ಯಾರೂ ಇಲ್ಲದ ಮನೆಯಲ್ಲಿ ಕೋಣೆಯಲ್ಲಿ ಕದ ಹಾಕ್ಕೊಂಡ್ರೂ ತಾಯಿ ಮಗುವಿಗೆ ಸೆರಗು ಮುಚ್ಚಿ ಹಾಲು ಕೊಡ್ತಾಳೆ. ಯಾಕಂದ್ರೆ ತನ್ನ ದೃಷ್ಟಿ ಕೂಡ ಮಗುವಿನ ಮೇಲೆ ಬೀಳಬಾರ್ದು ಅಂತ. ಅಪ್ಪ ಮಗನನ್ನು ತನ್ನ ಹೆಗಲ ಮೇಲೆ ಕುಳ್ಳರಿಸಿಕೊಂಡು ಜಗತ್ತನ್ನು ತೋರಿಸ್ತಾನೆ. ಯಾಕಂದರೆ ತಾನು ನೋಡದ ಜಗತ್ತನ್ನು ಮಗ ನೋಡಲಿ ಅಂತ. ಎಲ್ಲ ಜ್ಯೋತಿರ್ಲಿಂಗಗಳಿಗಿಂತ, ಎಲ್ಲ ಪವಿತ್ರ ಸ್ಥಳಗಳಿಗಿಂತ ಅತ್ಯಂತ ಪೂಜ್ಯವಾದ 2 ಪವಿತ್ರ ಸ್ಥಳಗಳೆಂದರೆ ಒಂದು ತಾಯಿಯ ಮಮತೆಯ ಮಡಿಲು, ಮತ್ತೊಂದು ತಂದೆಯ ಪ್ರೇಮದ ಹೆಗಲು. ಅವರು ಇದ್ದಾರೆ ಅಂತ ನಾವಿದ್ದೇವೆ, ನಾವು ಅವರನ್ನು ಬಿಟ್ಟೇವಿ. ಅವರು ಹೋದ್ಮೇಲೆ ಅವರು ಫೋಟೋ ಇಟ್ಟೇವಿ. ಇದ್ದಾಗ ಸೇವೆ ಮಾಡದೆ ಹೋದಾಗ ಹಾರ ಹಾಕಿದ್ರೆ ಏನು ಪ್ರಯೋಜನ? ಬಹಳಷ್ಟು ಮಕ್ಕಳು ಹೇಳ್ತಿರ್ತಾರೆ ಓದಿದ ನೆನಪುಳಿಯೋದಿಲ್ಲ ಅಂತ. ಅದಕ್ಕೆ ಶಿಕ್ಷಕರು ಪರೀಕ್ಷಾ ತಯಾರಿ, ರೀಡ್, ರೈಟ್, ರಿಮೆಂಬರ್, ರಿಹರ್ಸಲ್ ಅಂತ 100 ಹೇಳ್ತಾರೆ. ಓದಿದ್ದು ನೆನಪಲ್ಲಿ ಉಳಿಯೋಕ್ಕೆ ಸಾಕಷ್ಟು ಟೆಕ್ನಾಲಜಿ ಬಂದಿದ್ದಾವೆ, ಆದರೆ ಅವೆಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ. ಓದಿದ್ದು ನೆನಪಲ್ಲಿ ಉಳಿಬೇಕು ಅಂದರೆ ಅದಕ್ಕೆ ಇರೋದು ಒಂದೇ ಟೆಕ್ನಾಲಜಿ, ಅದೇನೆಂದರೆ ಅಪ್ಪನ ಬೆವರು, ಅಮ್ಮನ ಕಷ್ಟ. ಎರಡೂ ತಲೆಯಲ್ಲಿ ಇದ್ದರೆ, ಈ ಎರಡನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಓದಿದ್ದು ತಾನೇ ನೆನಪುಳಿಯುತ್ತೆ. ಏನಂತೀರಾ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ? ಇದು ನಿಜ ಅಲ್ವಾ? ತಂದೆಯ ಕಷ್ಟ, ತಂದೆಯ ಬೆವರು, ಅಮ್ಮನ ಕಷ್ಟ, ಇದು ಎರಡೂ ತಲೆಯಲ್ಲಿದ್ದರೆ ಓದಿದ್ದು ತಾನೇ ನೆನಪುಳಿಯುತ್ತಲ್ವಾ?